ಸೈಡ್ ಚಿಕ್ ಅಂದವರೆಲ್ಲ ಮೀನ್ ಚಿಕ್ ಮಾಡ್ಕೊಂಡ್ರು. ಅದೇ ರೀತಿ ಬ್ರೇಕಪ್ ಇಲ್ಲ, ಯಾವ್ದೇ ರೀತಿ ಹುಡುಗಿ ಇನ್ಫ್ಲೂಯೆನ್ಸ್ ಎಲ್ಲ ಯಾವ್ದು ಇಲ್ಲ. ಲಾಸ್ಟ್ ಡಿಸೆಂಬರ್ ಜನವರಿವರೆಗೂ 1500 1800 ಫಾಲೋವರ್ಸ್ ಎಲ್ಲ ಸ್ಟಾರ್ಟ್. ಬಾಡಿ ಬಿಲ್ಡಿಂಗ್ ಮಾಡ್ಬೇಡ, ಮಾಡಿದ್ರೆ ವೇಸ್ಟ್, ಏನ್ ಸಿಗುತ್ತೆ ಏನು ಅಂತ. ಹಾಯ್, ವಾಟ್ ಇಸ್ ಅಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇವತ್ತು ವ್ಲಾಗ್ ಸ್ಪೆಷಲ್ ಏನಂದರೆ, ಇವತ್ತು ತುಂಬ ಸ್ಪೆಷಲ್ ಇದೆ. ರೀಸೆಂಟಾಗಿ ನನ್ನ ವ್ಲಾಗ್ಸ್ ನೋಡ್ತಾ ಇದ್ದೀರಾ ಅಂದರೆ, ನಾನು ಆ ವ್ಲಾಗಲ್ಲಿ ಹೇಳಿದ್ದೀನಿ ಲೈಕ್ ಪ್ರತಿಯೊಂದು ವೀಕ್ ಒಬ್ಬೊಬ್ಬರನ್ನ ಮೀಟ್ ಆಗ್ತೀನಿ, ಒಬ್ಬ ಕನ್ನಡ ಇನ್ಫ್ಲೂಯೆನ್ಸರ್ಸ್ನ ಮೀಟ್ ಆಗ್ತೀನಿ ಅಂತ. ಇವತ್ತು ಆ ಫಸ್ಟ್ ಗೆಸ್ಟ್ ಯಾರು ಅಂತ ನಿಮಗೆ ಆದಷ್ಟು ಬೇಗ ಗೊತ್ತಾಗುತ್ತೆ. ಸೊ ನಾನು ಕೀರ್ತಿ ಆಲ್ರೆಡಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇವತ್ತು ಲೆಗ್ಸ್ ಡೇ ಇದೆ. ಹೆಂಗೆ ಹೋಗುತ್ತೆ ಲೆಗ್ಸ್ ಡೇ ಕೀರ್ತಿ? ಕ್ರೇಜಿ ಹೋಗುತ್ತೆ, ವೇಟ್ ಆ್ಯಂಡ್ ವಾಚ್. ಇವತ್ತು ಲೆಗ್ಸ್ ಡೇ. ನನ್ನ ಸ್ಪೆಷಲ್ ಗೆಸ್ಟ್ ಯಾರು ಅಂತ ಬೇಗ ರಿವೀಲ್ ಮಾಡ್ತೀನಿ ಆದಷ್ಟು ಬೇಗ. ಇನ್ನೇ ಜಿಮ್ ಹತ್ರ ಹೋಗ್ತಾ ಇದ್ದೀವಿ, ಒಂದು 5 ಮಿನಿಟ್ಸ್ ಜಿಮ್ ಹತ್ರ ಇರ್ತೀವಿ. ಜಿಮ್ ಹತ್ರ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀವಿ. ಗೈಸ್, ಕೊನೆಗೂ ಜಿಮ್ಮಿಗೆ ಬಂದ್ವಿ. ಇವಾಗ ನಿಮಗೆ ಲೈಕ್ ಫಸ್ಟ್ ಗೆಸ್ಟ್ ಯಾರು ಅಂತ ಇವಾಗ ಇಂಟ್ರೊಡ್ಯೂಸ್ ಮಾಡ್ತೀನಿ. ಯಾರು ಅಂತ 3, 2, 1 ಹಾಯ್ ಮಾಡಿ. ಹಾಯ್ ಬ್ರೋ. ನೋಡಿದ್ರಾ ಹೆಂಗನ್ಸ್ತು ವೈಬ್? ಹೋಟ್ಲಲ್ಲಿ ಖಾಲಿ ಇದೆ ಇವಾಗ, ಯಾರೂ ಇಲ್ಲ. ಒಂದು 6 ಗಂಟೆ ಆಗ್ಬಿಟ್ರೆ ತುಂಬಿಡ್ತಾರೆ ಜನ, ಒಬ್ಬರು ಖಾಲಿಡೋಕ್ಕಾಗಲ್ಲ. ಈ ಕ್ರೈಸ್ಟ್ ಕಾಲೇಜ್ ಹತ್ರ ಇದೆ, ಇಲ್ಲೇ ಕ್ರೈಸ್ಟ್ ಕಾಲೇಜ್, ಅದೇ ಕ್ರೈಸ್ಟ್ ಕಾಲೇಜ್ ಇದೆ. ಕ್ರೈಸ್ಟ್ ಕಾಲೇಜ್ ಅವರೆಲ್ಲ ಬಂದು ಸೇರಿಬಿಟ್ಟು ಹೆಂಗೆ ತುಂಬ್ತಾರೆ ಅಂದರೆ ತುಂಬಿ ಮಾಡ್ಬಿಡ್ತಾರೆ. ಕೀರ್ತಿ ಇದ್ದಾನೆ ಗೈಸ್. ಸೆಕೆಂಡ್ ಗೆಸ್ಟು ಅಂದರೆ ಗೆಸ್ಟ್ ಅಲ್ಲ, ಲೈಕ್ ಅವರು ಒಬ್ರು ಇನ್ಫ್ಲೂಯೆನ್ಸರ್, ಕಂಟೆಂಟ್ ಕ್ರಿಯೇಟರ್. ಅವರು ಬೇರೆ ಕಂಟೆಂಟ್ ಕ್ರಿಯೇಟ್ ಮಾಡಕ್ ಬಂದಿದ್ದಾರೆ. ಅದು ಯಾರು ಅಂದ್ರೆ ನಮ್ಮ ಶೆಟ್ಟಿ ಮತ್ತೆ ಪವನ್ ಅಂತ ಇದಾರೆ ನೋಡಿ, ಇಲ್ಲೇ ಇದಾರೆ, ಬರ್ತಾರೆ. ಅವ್ರನ್ನ ಮಾತಾಡ್ತೀವಿ. ಗೈಸ್, ಇವತ್ತು ಲೆಗ್ಸ್ ಡೇ ಇದೆ. ಲೆಗ್ಸ್ ಟ್ರೈನ್ ಮಾಡಕ್ ನಾವು ಬಂದಿದ್ದೀವಿ. ಅವ್ರು ಆರ್ಮ್ಸ್ ಟ್ರೈನ್ ಮಾಡ್ತಾರೆ, ನಾವು ಲೆಗ್ಸ್ ಟ್ರೈನ್ ಮಾಡ್ತೀವಿ. ನೋಡೋಣ ಹೆಂಗ್ ಹೋಗುತ್ತೆ ಅಂತ. ಗೈಸ್, ನಾವು ಫಸ್ಟ್ ಲೈಕ್ ಬಲ್ಗೇರಿಯನ್ ಸ್ಪ್ಲಿಟ್ ಸ್ಕ್ವಾಡ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಇವ್ರದ್ದು ಇದು ಎಕ್ಸ್ಟೆನ್ಷನ್ ಅಲ್ವಾ ಬ್ರೋ? ಎಕ್ಸ್ಟೆನ್ಷನ್ ಇತ್ತು, ಬಟ್ ನಾವು ನಮ್ ಸ್ಪ್ಲಿಟ್ ನ ಫಾಲೋ ಮಾಡ್ರಿ ಅಂತ ಹೇಳಿದೀವಿ ಇವತ್ತು. ಸೊ ಬಲ್ಗೇರಿಯನ್ ಸ್ಟಾರ್ಟ್ ಮಾಡೋಣ ಅಂತ ಬಲ್ಗೇರಿಯನ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಇವತ್ತು 4 ಜನ ಮಾಡ್ತಾ ಇದೀವಿ. ನಾನು ಕೀರ್ತಿ, ಯೋಗಿ ಆಸ್ ಯೂಶುವಲ್, ಅಂಡ್ ಜೊತೆ ಪವನ್ ಒಬ್ಬರು ಸೇರ್ಕೊಂಡಿದ್ದಾರೆ. ಹೆಂಗೆಲ್ಲ ರೀಲ್ಸ್ ಕಂಟೆಂಟ್ ಎಲ್ಲ ನಾರ್ಮಲಿ ಮನೆ ಫಸ್ಟ್ ಟ್ರಯಲ್ ರೀಲ್ ಹಾಕ್ತೀನಿ. ಓಕೆ, ಟ್ರಯಲ್ ರೀಲ್ ಸ್ವಲ್ಪ ಜಾಸ್ತಿ ರೀಚ್ ಹೋಯ್ತು ಅಂದ್ರೆ ಓಕೆ, ಅದನ್ನ ಅಕೌಂಟಲ್ಲಿ ಪೋಸ್ಟ್ ಮಾಡ್ತೀನಿ. ಹೋಗಿಲ್ಲ ಅಂದ್ರೆ ಅಲ್ಲೇ ಬಿಡ್ತೀರಾ? ಅಲ್ಲೇ ಬಿಡಲ್ಲ, ಅದನ್ನ ಒಂದು ಸ್ವಲ್ಪ ಮತ್ತೆ ಮಾಡಿಫೈ ಮಾಡಿ ಓಕೆ ಮಾಡಕ್ಕೆ ಟ್ರೈ ಮಾಡ್ತೀನಿ. ಶಬಾಷ್. ಅಕಸ್ಮಾತ್ ಮತ್ತೆ ಹೋಗಿಲ್ಲ ಅಂದ್ರೆ ನಮ್ಮ ಮನೆ ಬರೋ ಸರಿ ಇಲ್ಲ ಅಂದ್ರೆ ಆ ವಿಡಿಯೋನ ಬೇಡ ಅಂತ ಡಿಲೀಟ್ ಮಾಡ್ಬಿಡೋದು. ಹೆಂಗೆ ಅಂದ್ರೆ ಬ್ರೋ, ನನಗೆ ಒಂದು ಕಾಂಟ್ಯಾಕ್ಟ್ ಫ್ಯಾಟ್ ಲಾಸ್ ಆಗಿರಲಿ, ಒಂದು ಬಲ್ಕಿಂಗ್ ಆಗಿರಲಿ, ಓಕೆ, ಸೇಮ್ ಎಲ್ಲ ಒಂದೇ ಥರ ಇರುತ್ತೆ. ಆದರೆ ಚೇಂಜ್ ಮಾಡಿ ಹೇಳೋ ರೀತಿ ಬೇರೆ ಇರುತ್ತೆ. ಹಂಗೆ ಮಾಡ್ಬೇಕು. ಒಂದೇ ಕಂಟೆಂಟ್ನೇ ಡಿಫ್ರೆಂಟ್ ವೇಯಲ್ಲಿ ಹೇಳಬೇಕು. ಜನಕ್ಕೆ ಏನು ಇಷ್ಟ ಆಗುತ್ತೆ ಅಂದರೆ ಮೇನ್ಲಿ ಡೈರೆಕ್ಟ್ ನೆನ್ನೆ ಒಂದು ವಿಡಿಯೋ ಹಾಕ್ತೆ, ನಿಮ್ಮದೇ ತಗೊಂಡು ಒಂದು ವಿಡಿಯೋ ಹಾಕ್ತೆ. ನೀವು ಲೈಕ್ ಮಾಡಿದ್ರೆ ಅದನ್ನು ನಾನು ಟ್ರಯಲ್ಗೆ ಹಾಕ್ಬೋದೆ. ಅದೇನಾಯಿತು, ರಿಯಲ್ ಪೋಸ್ಟ್ ಮಾಡ್ಬಿಡುತ್ತೆ. ಟ್ರಯಲ್ ರೀಲ್ ಆಗ್ತಿಲ್ಲ, ನೀವು ಲೈಕ್ ಮಾಡಿಬಿಟ್ಟಿದ್ರಿ. ಆಮೇಲೆ ಅಯ್ಯೋ ಅವ್ರಿಗೆ ಹೇಳಿದ್ದೀನಿ, ಅವ್ರು ಲೈಕ್ ಮಾಡ್ಬಿಟ್ಟಾರೆ. ಆಮೇಲೆ ಅದನ್ನು ಡಿಲೀಟ್ ಮಾಡಿ ಮತ್ತೆ ಟ್ರಯಲ್ಗೆ ಹಾಕ್ತೆ. ಫಸ್ಟ್ ಆಫ್ ಆಲ್ ಬ್ರೋ,
ಅವಾಗ ಸೆಷನ್ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು ಬ್ರೋ. ಹೆಂಗ್ ಮಾಡಿದ್ರೆ ವರ್ಕೌಟ್ ಎಲ್ಲ ಆಯ್ತಾ? ಹೆಂಗಿತ್ತು ವೈಬ್ ಇರ್ಬೇಕು ಬ್ರೋ. ಒಂದು ವರ್ಕೌಟ್ ಮಾಡಕ್ಕಾಗ್ಲಿ ಯಾವ್ದೊಂದು ಮಾಡಕ್ಕಾಗ್ಲಿ ವೈಬ್ ಇರ್ಬೇಕು. ನಿಮ್ ಬಗ್ಗೆ ಸೆಲ್ಫ್ ಇಂಟ್ರೊಡಕ್ಷನ್ ಕೊಡಿ ಸಾಕು. ನೀವೇನ್ ಮಾಡ್ತಾ ಇದ್ದೀರಾ? ಎಲ್ಲಿಂದ? ನಾನು ಪವನ್ ಅಂತ. ನಾನು ಬೇಸಿಕಲಿ ಬ್ಯಾಂಗ್ಳೂರಿಂದಾನೆ. ನಾನು ಫಿಟ್ನೆಸ್ ರಿಲೇಟೆಡ್ ಕಾಂಟೆಂಟ್ಸ್ ಮಾಡ್ತೀನಿ, ಲೈಫ್ ಸ್ಟೈಲ್ ವಿಡಿಯೋಸ್ ಮಾಡ್ತೀನಿ. ಆಮೇಲೆ ನಾನು ಕಾಂಪಿಟೇಷನ್ಗೆ ಹೆಂಗ್ ಪ್ರಿಪೇರ್ ಆಗ್ತಿದ್ರೆ ನಾನು ಅದ್ರ ಮೇಲೆ ವಿಡಿಯೋಸ್ ಮಾಡ್ತೀನಿ. ಸೊ ಬೇಸಿಕಲಿ ಆಲ್ ರಿಲೇಟೆಡ್ ಟು ಫಿಟ್ನೆಸ್ ಕಾಂಟೆಂಟ್. ಓಕೆ ಬ್ರೋ, ಏನಿಲ್ಲ ಸಿಂಪಲ್ ಕ್ವಶನ್ ಹೇಳಿ. ಫಿಟ್ನೆಸ್ ಬಗ್ಗೆನೇ, ಜಾಸ್ತಿ ಏನಿಲ್ಲ ಬ್ರೋ. ನಿಮ್ ಫಿಟ್ನೆಸ್ಗೆ ಎಂಟ್ರಿ ಆಗಕ್ಕೆ ಏನ್ ಕಾರಣ? ಬ್ರೋ ರೀಸನ್ ಏನಂದ್ರೆ ಫುಲ್ ಓಪನ್ ಅಪ್ ಆಗಿಡಿ. ಓಪನ್ ಅಪ್ ಅಂದ್ರೆ ನಮ್ಮ ಆಡಿಯನ್ಸ್ ಯಾವುದೇ ರೀತಿ ಬ್ರೇಕಪ್ ಇಲ್ಲ, ಯಾವುದೇ ರೀತಿ ಹುಡುಗಿ ಇನ್ಫ್ಲುಯೆನ್ಸ್ ಎಲ್ಲ ಯಾವ್ದು ಇಲ್ಲ. ಅಂದ್ರೆ ನಾನು ಒಬ್ಬ ಕಿಡ್ ಹೆಂಗಿದೆ ಅಂದ್ರೆ ಚಿಕ್ಕ ವಯಸ್ಸಿಂದನೂ ಅಂದ್ರೆ ಸೈಡ್ ಚಿಕ್ ಅಂತಾರಲ್ಲ, ಸೈಡ್ ಚಿಕ್ ತರ ನೋಡಿದ್ದು. ಆಮೇಲೆ ಸ್ವಲ್ಪ ದಪ್ಪ ಇದೆ, ಸಿಕ್ಕಾಪಟ್ಟೆ ದಪ್ಪ ಇದೆ. ಅದೊಂದು ರೀಸನ್ ಇಂದ ದಪ್ಪ ಇದ್ರೋದ್ರಿಂದ ಜಿಮ್ಗೆ ಸೇರ್ಬೇಕು ಏನೋ ಒಂದು ಮಾಡ್ಬೇಕಂತ ಇತ್ತು. ಸೊ ಜಿಮ್ಗೆ ಚೇಂಜ್ ಆದೆ, ಟ್ರಾನ್ಸ್ಫಾರ್ಮ್ ಆದೆ. ಸೈಡ್ ಚಿಕ್ ಅಂದವರೆಲ್ಲ ಮೀನ್ ಚಿಕ್ ಮಾಡ್ಕೊಂಡ್ರು ಅಷ್ಟೇ. ಗೈಸ್, ಇದು ಕಾರಣ ಆಗುತ್ತೆ. ಬ್ರೇಕಪ್ ಒಂದೇ ಆಗಲ್ಲ, ಇದೊಂದು ಕಾರಣ ಆಗುತ್ತೆ ನೋಡ್ರಿ. ನಾವು ಫೇಸ್ ಮಾಡಿದೀವಿ ಅದನ್ನ, ನಾವು ಫೇಸ್ ಮಾಡಿದೀವಿ ಸ್ಕೂಲ್ ಕಾಲೇಜಲ್ಲೆಲ್ಲ ನಾವು ಅದನ್ನ ಫೇಸ್ ಮಾಡಿದ್ವಿ. ಅದೊಂದೇ ಮೇನ್ ರೀಸನ್, ಬೇರೆ ಏನಿಲ್ಲ ಬ್ರೋ. ಯಾವ ತರ ಟ್ರಾನ್ಸ್ಫಾರ್ಮ್ ಆಗಿತ್ತು? ಫಿಟ್ ಟು ಫ್ಯಾಟ್, ಸಾರಿ ಫ್ಯಾಟ್ ಟು ಬ್ರೋ ನಂದು ಜರ್ನಿ ಹೆಂಗಿದೆ ಅಂದ್ರೆ, ಫಸ್ಟ್ ನಾನು ದಪ್ಪ ಇದೆ. ಓಕೆ, ಸೆಲ್ಫ್ ಟ್ರೈನಿಂಗ್ ಮಾಡ್ಕೊಂಡು ಒಂದು 2 years ಸಣ್ಣ ಆದೆ, ಎಲ್ಲ ಚೆನ್ನಾಗೇ ಇತ್ತು. ಆಮೇಲೆ ಕಾಲೇಜ್ ಮುಗೀತು, ಆಫೀಸ್ ಸೇರ್ಕೊಂಡೆ. ಆಫೀಸ್ ಗೊತ್ತಲ್ಲ, ನಾರ್ಮಲ್ ಆಕ್ಟಿವಿಟಿ ಲೆವೆಲ್ ತುಂಬಾ ಕಮ್ಮಿ ಇರುತ್ತೆ. ಮತ್ತೆ ದಪ್ಪ ಆಗ್ಬಿಟ್ಟೆ. ಆಮೇಲೆ ಕೋಚ್ ಅಂಡರ್ ಹೋದೆ ಒಂದು ICN ಕಾಂಪಿಟೇಷನ್ ಅಣ್ಣ ಅಂತ. ಅವಾಗ ಮತ್ತೆ ಚೇಂಜ್ ಆದೆ. ಅವಾಗಿಂದ ಕೋಚ್ ಗೈಡೆನ್ಸ್ ಅಲ್ಲಿ ವರ್ಕ್ ಮಾಡ್ತೀವಿ. ಓಕೆ. ಫಿಟ್ನೆಸ್ ಇನ್ಸ್ಪಿರೇಷನ್ ನೀವೇನಾ? ಇನ್ಸ್ಪಿರೇಷನ್ ಅಂದ್ರೆ ನನಗೆ ನಾನೇ ಇನ್ಸ್ಪಿರೇಷನ್ ಒಂಥರ. ಅಂದ್ರೆ ಇವಾಗ ನಂದು ಎಷ್ಟು ನನ್ನ ಹಳೆ ವಿಡಿಯೋಸ್ ನೋಡಿದ್ರೆ ಅಷ್ಟು ಕಷ್ಟ ಬಿದ್ಕೊಂಡು ಬಂದಿರೋದಕ್ಕೆ ನಂಗೆ ನಾನೇ ಇನ್ಸ್ಪಿರೇಷನ್. ಓಕೆ, ಇವಾಗ ನಿಮ್ಗೆ ಆಲ್ಮೋಸ್ಟ್ 6K ಫಾಲೋವರ್ಸ್ ಇದ್ದಾರೆ. ಈ 6K ಫಾಲೋವರ್ಸ್ ನೀವು ಗೇನ್ ಮಾಡೋಕ್ಕೆ ಎಷ್ಟು ವರ್ಷ ತಗೊಂಡ್ರಿ? ಬ್ರೋ 6K ಫಾಲೋವರ್ಸ್ ಗೇನ್ ಮಾಡೋಕ್ಕೆ ಇನಿಷಿಯಲಿ ನಾನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಇನಿಷಿಯಲ್ ನನ್ನ ಗ್ರೋತು ನಾನು ಸ್ಟಾರ್ಟ್ ಮಾಡಿದ್ದು ಹೋದ ವರ್ಷ ಮೇ, ಅಂದರೆ 2025 ಮೇ ಅಲ್ಲ, ಏಪ್ರಿಲ್ ಅನ್ಸುತ್ತೆ. ಓಕೆ, ಏಪ್ರಿಲಲ್ಲಿ ಸ್ಟಾರ್ಟ್ ಮಾಡಿದ್ದು. ಏಪ್ರಿಲಲ್ಲಿ ಸ್ಟಾರ್ಟ್ ಮಾಡಿದೆ, ವಿಡಿಯೋಸ್ ಆಗದೆ, ವ್ಯೂಸ್ ಹೋಗಿಲ್ಲ, ರೀಚ್ ಹೋಗಿಲ್ಲ. ಆಲ್ಮೋಸ್ಟ್ 9 months, ಲಾಸ್ಟ್ ಡಿಸೆಂಬರ್ ಜನವರಿವರೆಗೂ 1500 1800 ಫಾಲೋವರ್ಸ್ ಎಲ್ಲ ಸ್ಟಾರ್ಟ್. ಯಾವಾಗ ನಾನು ಕ್ಯಾಮ್ರಾ ಮುಂದೆ ಬಂದು ಕುತ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋದು ಅಲ್ಲಿಂದ ಇಲ್ಲಿವರೆಗೂ 6K. ಅದಕ್ಕಿಂತ ಮುಂಚೆ ಕ್ಯಾಮ್ರಾ ಮುಂಚೆ ಮಾತಾಡಿರೋದ್ರಿಂದ ಯಾವುದೇ ಫಾಲೋವರ್ಸ್ ಇರ್ತಾ ಇದ್ದಿಲ್ಲ. ಕ್ಯಾಮ್ರಾ ಮುಂದೆ ಯಾವಾಗ ಕುತ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋದು, ಆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿಕೊಂಡು ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಅವತ್ತಿಂದ ಫಾಲೋವರ್ಸ್ ಏನಾದರೂ ಮೈನ್ ಹೆಲ್ಪ್ ಆಗಿದೆ ಅಂದರೆ ಟ್ರಯಲ್ ರೀಲ್ಸ್. ಯಾಕಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇವಾಗ ನಾರ್ಮಲ್ ನಾವು ವಿಡಿಯೋ ಮಾಡ್ತೀರಿ, ನಮ್ಮ ಆಡಿಯನ್ಸ್ ಅಂದರೆ ಆಲ್ಮೋಸ್ಟ್ ನೀವು ಎಷ್ಟೇ ವಿಡಿಯೋ ಹಾಕಿ ಗೊತ್ತಿರೋರೇ ಇರ್ತಾರೆ. ಅವ್ರು ಇಗ್ನೋರ್ ಮಾಡ್ತಾರೋ, ರೀಚ್ ಹೋಗಲ್ವೋ ಏನಂತ ಗೊತ್ತಿಲ್ಲ. ಟ್ರಯಲ್ ರೀಲ್ ಬ್ರೋ, ಏನೇ ಒಂದು ಟ್ರಯಲ್ ರೀಲ್ ಹಾಕಿದ್ರೆ ಬೂಮ್ ಆಗುತ್ತೆ. ಟ್ರಯಲ್ ರೀಲ್ ಯೂಸ್ ಆಗುತ್ತೆ. ಇವಾಗ ಕಾಂಪಿಟೇಷನ್ಸ್ ಮಾಡಿದ್ರಿ, ಕಾಂಪಿಟೇಷನ್ ಹೆಂಗ್ ಮಾಡಿದ್ರಿ? ಲೈಕ್ ಏನ್ ಕಾಂಪಿಟೇಷನ್ ಮಾಡ್ಲೇಬೇಕು ಅಂತ ಏನ್ ಕನ್ಸ್ ಬ್ರೋ? ಹೆಂಗೆ ಅಂದ್ರೆ ನಾನು ಬಂದಿದ್ದು ಒಂದು ಓಲ್ಡ್ ಸ್ಕೂಲ್ ಜಿಮ್ ಬ್ರೋ. ಈ ಅರ್ನಾಲ್ಡ್ ಟ್ರೈನ್ ಮಾಡ್ತಾರಲ್ಲ ಆ ತರ ಜಿಮ್ ಇತ್ತು. ಸೊ ಅಲ್ಲಿ ನಮ್ಮ ಕೋಚ್ ಏನ್ ಹೇಳ್ತಿದ್ರು ಅಂದ್ರೆ, ನೀನ್ ಬಾಡಿ ಬಿಲ್ಡಿಂಗ್ ಮಾಡ್ಬೇಡ, ಮಾಡಿದ್ರೆ ವೇಸ್ಟ್, ಏನ್ ಸಿಗುತ್ತೆ ಏನು ಅಂತ. ಸೊ ನನ್ಗೇನ್ ಅನ್ಸಿತ್ತು ಅಂದ್ರೆ, ಇವಾಗ ಒಂದು ಡಿಸಿಪ್ಲಿನ್ ಕಲ್ಸುತ್ತೆ ಬಾಡಿ ಬಿಲ್ಡಿಂಗ್. ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ದುಡ್ಡು ಇರಲೇಬೇಕು, ದುಡ್ಡೇ ಮೇನ್. ಅದಾದ್ಮೇಲೆ ಬಾಡಿ ಬಿಲ್ಡಿಂಗ್ ಅಲ್ಲಿ ನೀನು ಕಲಿಯೋದ್ರೆ ಡಿಸಿಪ್ಲೀನು, ಆ ಪೇಷನ್ಸು, ನ್ಯಾಚುರಲ್ ಆಗಿ ಅಥ್ಲೀಟಾಗಿ ನೀನು ಟ್ರೈನ್ ಮಾಡ್ತೀಯ ಅಂದ್ರೆ ನಿನ್ ಪೇಷನ್ಸ್ ಇರಬೇಕು ಬ್ರೋ. ಹೌದು, ನೀನು ಎಷ್ಟು ವರ್ಷ ನಿನ್ನ ಬಾಡಿ ಮೇಲೆ ನೀನು ಎಫೆಕ್ಟ್ ಆಗ್ತೀವಿ, ಎಷ್ಟು ಕ್ಲೀನಾಗಿ ನೀನು ಡಿಸಿಪ್ಲಿನ್ ಆಗಿ ಫಾಲೋ ಮಾಡ್ತೀವಿ, ಅವಾಗಲೇ ನಿಮ್ಗೆ ರಿಸಲ್ಟ್ ಸಿಗೋದು. ಸೊ ನನಗೆ ಇದೊಂದು ಡಿಸಿಪ್ಲೀನು, ಈ ಒಂದು ವೇ ಆಫ್ ಲಿವಿಂಗ್ ಲೈಫು ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಕಂಟಿನ್ಯೂ ಮಾಡ್ತೀನಿ. ಇವಾಗ ಫಿಟ್ನೆಸ್ ಅಂದ್ರೆ ನೀವು ಲೈಕ್ ಫಿಟ್ನೆಸ್ ನನಗೆಲ್ಲ ಆಲ್ಮೋಸ್ಟ್. ಇವಾಗ ನಾನು ಮನೇಲಿ ಏನೇ ಮಾಡಿದ್ರು ಅಷ್ಟೇ, ಅವ್ರಿಗೆ ಗೊತ್ತು ಏನೇ ತಿನ್ನಲ್ಲ, ಅವ್ನಿಗೇನು ಬೇಕೋ ಅದು ಮಾಡ್ಕೊಡ್ತು. ಸೊ ಇವಾಗ ನೆಕ್ಸ್ಟ್ ಕಾಂಪಿಟೇಷನ್ ಮಾಡ್ಬೇಕು ಅಂದ್ಬಿಟ್ಟಿದ್ರ, ನಿಮ್ಮ ಪ್ರೋಟೋಕಾಲು, ನಿಮ್ಮ ಡಯಟ್ ಯಾವ ಥರ ಇರುತ್ತೆ ಪೂರ್ತಿ ಹೇಳ್ಬಿಡಿ, ಎಷ್ಟಾಗುತ್ತೆ ಅಷ್ಟು. ಬ್ರೋ ನಂದು ಹೆಂಗಿರುತ್ತೆ ಅಂದರೆ, ನಾನು ಯಾವುದೇ ಒಂದು ರೀತಿ ಬಲ್ಕ್ ಮಾಡಕ್ ಹೋದ್ರೂ ನನ್ಗೆ ಓವರ್ ಫ್ಯಾಟ್ ಗೇನ್ ಆಗುತ್ತೆ. ಸೊ ಅದಕ್ಕೆ ನಾನು ಮೇಂಟೆನೆನ್ಸ್ ಅಲ್ಲೇ ತಿನ್ಕೊಂಡು ಎಂಡೋಮೋರ್ಫ್ ಆ ಥರ ಟೈಪ್ ಕ್ಯಾಟಗರಿ. ಹೆಂಗೆ ಅಂದರೆ, ಇವಾಗ ನಾನು ಜಾಸ್ತಿ ಬಲ್ಕು ಮಾಡಕ್ ಹೋಗಲ್ಲ. ಸೊ ನಾನು ಮೇಂಟೆನೆನ್ಸ್ ಕ್ಯಾಲರೀಸ್ ಎಲ್ಲ ತಿನ್ಕೊಂಡು ಹೋಗ್ತೀನಿ ಬ್ರೋ. ಆಮೇಲೆ ನಂದು ಪ್ರೋಟೋಕಾಲ್ ಅಂತ ಏನಿರಲ್ಲ ಬ್ರೋ, ನಾರ್ಮಲ್ ಎಲ್ಲರೂ ಫಾಲೋ ಮಾಡೋ ಥರನೇ ಸೇಮ್ ಪ್ರೋಟೋಕಾಲ್ಸ್ ಆಲ್ಮೋಸ್ಟ್. ಅಂದರೆ ಒಬ್ಬೊಬ್ರು ಕೋಚ್ ಮೇಲೆ ಒಂದೊಂದು ಥರ ಡಿಫ್ರೆಂಟ್ ಆಗಿರುತ್ತೆ. ಪ್ರೋಟೋಕಾಲ್ಸ್ ಏನಿಲ್ಲ, ನಾರ್ಮಲ್ ನನ್ನ ಡಯಟ್ ಏನಿಲ್ಲ ಅಂದರೆ ಎಲ್ಲರೂ ನಾರ್ಮಲ್ ಆಗಿ ಏನು ವೇ ಪ್ರೋಟೀನು, ಫಿಶ್ ಆಯಿಲು, ಕ್ರಿಯೇಟಿನು ಏನು ಹಾಕ್ತಿರೋ ಅಷ್ಟೇ, ಅದ್ರ ಬಿಟ್ಟು ಬೇರೆ ಏನು ಸಪ್ಲಿಮೆಂಟ್ಸ್ ಯೂಸ್ ಮಾಡಲ್ಲ ಅಷ್ಟೇ. ಓಕೆ, ಇವಾಗ ಅಷ್ಟು ದೂರದಿಂದ ಬಂದಿದ್ದೀರಲ್ಲ, ಇವಾಗ ನಮ್ಮ ಜೊತೆ ಬಂದು ವರ್ಕೌಟ್ ಮಾಡಿದ್ರಿ, ಅಷ್ಟು ದೂರದಿಂದ ಬಂದಿದ್ದೀರಿ, ನಾವು ವಾಪಸ್ ಹೋಗ್ಬೇಕು. ನೀವು ಇಲ್ಲಿಗೆ ಇಷ್ಟು ದೂರ ಬಂದಿದ್ದಕ್ಕೆ ಏನಾದ್ರು ಯೂಸ್ ಆಯ್ತಾ ನಿಮಗೆ? ಯೂಸ್ ಆಯಿತು ಅಂದರೆ ಒಂದು ಎನ್ವಿರಾನ್ಮೆಂಟ್ ಹೆಂಗಿರುತ್ತೆ ಅಂತ ಗೊತ್ತಾಯ್ತು ಬ್ರೋ. ನಾನು ಇವಾಗ ವರ್ಕೌಟ್ ಮಾಡೋ ಎನ್ವಿರಾನ್ಮೆಂಟ್, ನನ್ನ ಜೊತೆ ಯಾರು ಒಬ್ರು ಕಾಂಟೆಂಟ್ ಕ್ರಿಯೇಟ್ ಮಾಡಲ್ಲ, ಒಬ್ರು ಕ್ರಿಯೇಟ್ ಮಾಡಲ್ಲ.
ನಾನು ನಮ್ಮ ಮನೆ ಹತ್ರನೂ ಆಗಿರ್ಲಿ ಯಾರೇ ಆಗಿರ್ಲಿ ಒಂದು ಕಾಂಟೆಂಟ್ ಕ್ರಿಯೇಷನ್ ನೋಡ್ತಿಲ್ಲ. ಫಿಟ್ನೆಸ್ ರಿಲೇಟೆಡ್ ಕಾಂಟೆಂಟ್ ನಾರ್ಮಲ್ ಬೇರೆ ಮಾಡ್ತಾರೆ, ಫಿಟ್ನೆಸ್ ರಿಲೇಟೆಡ್ ಕಾಂಟೆಂಟ್ ಹೆಂಗ್ ನೋಡ್ತಾರೆ ಅಂದ್ರೆ ಏನೋ ವಿಡಿಯೋಸ್ ಜಿಮ್ಮಲ್ಲಿ ಮಾಡ್ತಾನೆ ಶೋಕಿ ಮಾಡ್ತಾನೆ ಅನ್ಕೊಂತಾರೆ. ಈ ಒಂದು ವೈಬಲ್ ಇದ್ರೆ ಇವಾಗ ನಾರ್ಮಲ್ ಎಷ್ಟೊಂದು ಜನ ಬಂದು ಕ್ಯಾಮ್ರಾ ನೋಡ್ಕೊಂಡು ಹೋಗ್ತಾರೆ. ಅದೊಂದು ಖುಷಿ ಆಗುತ್ತೆ, ಒಂಥರ ಎಂಕರೇಜಿಂಗ್. ಅದನ್ನ ನೋಡ್ಕೊಂಡು ಹೋಗ್ತಾರಲ್ಲ ಅದೊಂಥರ ಎಂಕರೇಜಿಂಗ್. ಅಲ್ಲಿ ಬೇರೆ ನಮ್ಮ ಕಡೆ ಎಲ್ಲ ಹೋದ್ರೆ ಏನೋ ಮಾಡ್ಕೊಂಡು ಬಟ್ ಒಬ್ಬೊಬ್ರು ಲೈಕ್ ಎದುರ್ಕೋತಾರೆ, ಅವ್ರು ನೋಡಿದ್ರೆ ಏನ್ ಅನ್ಕೊಂತಾರೆ, ಅವ್ರಿಗೆಲ್ಲ ಏನ್ ಸೊ ವಿಡಿಯೋ ಮಾಡ್ಬೇಕಾದ್ರೆ ಅಂತ ವಿಡಿಯೋ ಮಾಡಿದ್ರೆ ಅವ್ರೇನ್ ಅನ್ಕೊಂತಾರೆ ಬ್ರೋ. ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ರೆ ನಾವು ಜೀವನ ಬ್ರೋ ಮೇನ್ ಗೋಲ್ ಏನಿರ್ಬೇಕಂದ್ರೆ ಮೋಟಿವ್ ಏನಿರ್ಬೇಕಂದ್ರೆ ನಾವು ಗ್ರೋ ಆಗ್ಬೇಕು ಬ್ರೋ. ನಾವು ಗ್ರೋ ಆಗ್ಬೇಕು, ನಾವು ಜೀವನದಲ್ಲಿ ಚೆನ್ನಾಗಿರ್ಬೇಕು. ಬೇರೆಯವ್ರೇನೋ ಅನ್ಕೊಂತಾರೆ, ನಾವು ಮಾಡಕ್ಕಾಗಲ್ಲ ಬ್ರೋ. ಈಗ ಲಾಸ್ಟ್ ಇವಾಗ ನಮ್ ಜಿಮ್ ಬಂದು ವರ್ಕೌಟ್ ಮಾಡಿದ್ರಿ, ನಿಮ್ ಫೀಲ್ ಹೆಂಗಿತ್ತು, ಏನ್ ಅನ್ಸ್ತು ಅದನ್ನ ಹೇಳಿ ಸರ್. ಫೀಲ್ ವೈಬ್ ಚೆನ್ನಾಗಿತ್ತು ಬ್ರೋ. ವರ್ಕೌಟ್ ಮಾಡಕ್ಕೆ ಪುಷ್ ಮಾಡೋದಾಗಿರ್ಲಿ, ನಾನು ಒಬ್ನೇ ವರ್ಕೌಟ್ ಮಾಡ್ತೀನಿ, ಪುಷ್ ಮಾಡೋರು ಯಾರು ಇರಲ್ಲ, ಪುಷ್ ಮಾಡೋದು ಸಿಗುತ್ತೆ. ಇವಾಗ ಒಂದು ಕಾಂಟೆಂಟ್ ಕ್ರಿಯೇಷನ್ ಸ್ವಲ್ಪ ಐಡಿಯಾಸ್ ಸಿಗುತ್ತೆ ಬ್ರೋ. ಇವಾಗ ನಿಮ್ ಜೊತೆ ನಮ್ ಜೊತೆ ಇದ್ರೆ ಸ್ವಲ್ಪ ರೀಚ್ ಸ್ವಲ್ಪ ಜಾಸ್ತಿನೂ ಆಗುತ್ತೆ, ಸ್ವಲ್ಪ ಆಡಿಯನ್ಸ್ ಕೂಡ ನಾವು ಗೇನ್ ಮಾಡ್ಕೊಂಡು ಸೊ ಈಕ್ವಲ್ ಆಗಿ ಗ್ರೋ ಆಗ್ಬೋದು ಬ್ರೋ. ಈ ತರ ಒಂದು ಎನ್ವಿರಾನ್ಮೆಂಟ್. ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ನಿಮ್ಮ ಮಾತು ಬ್ರೋ. ಕಾಂಟೆಂಟ್ ಕ್ರಿಯೇಷನ್ ಆಯ್ತು. ಈ ಕಂಟೆಂಟ್ ಕ್ರಿಯೇಷನ್ ಗಿಂತ ಮುಂಚೆ ನಿಮ್ ಲೈಫ್ ಹೆಂಗಿತ್ತು, ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ ಲೈಫ್ ಹೆಂಗಿದೆ ಬ್ರೋ? ಕಾಂಟೆಂಟ್ ಕ್ರಿಯೇಷನ್ ಮಾಡೋಕ್ಕಿಂತ ಮುಂಚೆ ಇವಾಗ ಒಂದು ನಾರ್ಮಲ್ ಜನರಲ್ ಲೈಫ್ ತರ ಇತ್ತು. ಎಲ್ಲರೂ ಮಾಡ್ತಾನೆ, ತಿಂತಾನೆ, ಕುಡಿತಾನೆ, ಮಲ್ಕೊಂತಾನೆ, ಅಷ್ಟೇ. ಅದೊಂದೇ ಲೈಫ್ ಇತ್ತು. ಇವಾಗ ನನಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ, ವಿಡಿಯೋಸ್ ಮಾಡಬೇಕು. ವಿಡಿಯೋಸ್ ಏನಕ್ಕೆ ಮಾಡ್ಬೇಕಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅರ್ನಿಂಗ್ ಇದೆ ಬ್ರೋ. ನಿನ್ನ ಫಾಲೋವರ್ಸ್, ನಿನ್ನ 3K 4K ಫಾಲೋವರ್ಸ್, ನಿನ್ನ ಕಾಂಟೆಂಟ್ ಯಾವ ಥರ ಮೇಲೆ ಕೊಡ್ತೀಯಾ, ನಿನ್ನ ಜನಕ್ಕೆ ಹೆಂಗೆ ರೀಚ್ ಆಗ್ತೀಯಾ, ಅಮೌಂಟ್. ಎಲ್ಲರೂ ಮೇನ್ ಮೋಟಿವ್ ಕಾಂಟೆಂಟ್ ಕ್ರಿಯೇಷನ್ ಮಾಡೋದೇ ದುಡ್ಡುಗೋಸ್ಕರನೇ. ಓಪನ್ ಆಗಿ ಹೇಳ್ತೀನಿ, ದುಡ್ಡುಗೋಸ್ಕರನೇ. ದುಡ್ಡಿದ್ರೇನೆ ಎಲ್ಲ ಮಾಡೋದು. ನಾನು ಮಾಡಿದ್ದು ದುಡ್ಡುಗೋಸ್ಕರ ಅಂತ ಅಲ್ಲ, ದುಡ್ಡು ಬರುತ್ತೆ ಗೊತ್ತು, ಪ್ಯಾಷನ್. ಇವಾಗ ನಂಗೆ ಹೆಂಗಿತ್ತು ಅಂದ್ರೆ ನಮ್ಮ ಲೈಫ್ ಸ್ಟೈಲು ಮುಂಚೆ ನಾನು ನಾರ್ಮಲ್ ಆಗಿ ವಿಡಿಯೋಸ್ ಮಾಡ್ತಿದ್ದಿಲ್ಲ, ಏನು ಮಾಡ್ತಾ ಇದ್ದಿಲ್ಲ. ನೀನು ಯಾರ ಅವನು ಅನ್ಕೊಂಡಿರೋದು. ಇವಾಗ ನನ್ಗೆ ತುಂಬಾ ಜನ ಮಾತಾಡಿಸ್ತಾರೆ ಬ್ರೋ. ನಾನು ಒಂದು ಮೆಸೇಜ್ ಯಾವಾಗ ರಿಪ್ಲೈ ಮಾಡಿದ್ರೆ ಒಂದೊಂದು ಮೆಸೇಜ್ ಬರುತ್ತೆ ಬ್ರೋ, ನೀವು ಮೇಡ್ ಮೈ ಡೇ ಅಂತ. ಅದೊಂದು ಖುಷಿಗೋಸ್ಕರ ಮಾಡ್ತೀನಿ ಬ್ರೋ. ಮನಿ ಕಮ್ಸ್ ಗೋಸ್ ಬಟ್ ಮೆಸೇಜ್ ಇರುತ್ತಲ್ಲ, ಮೆಸೇಜ್ ಅದೊಂದು ಖುಷಿ. ಜನರನ್ನ ನಾವು ಪಡ್ಕೊಂಡಿರ್ತೀವಲ್ಲ, ಅದು ಮೇನ್. ನಿನ್ನಿಂದ ನೋಡಿ ನಾನು ವಿಡಿಯೋಸ್ ಮೋಟಿವೇಟ್ ಆದೆ, ನಾನು ಜಿಮ್ಗೆ ಹೋದೆ, ಇಂತರ ನಾನು ಒಂದು ಫಿಸಿಕ್ ಅಚೀವ್ ಮಾಡಬೇಕು. ಮೇನ್ ರೀಸನ್ ಬ್ರೋ. ನಾನು ಇಷ್ಟೆಲ್ಲ ಕೇಳಿದ್ರಿ, ನಾನು ಒಂದು ಕ್ವಶನ್ ಕೇಳ್ತೀನಿ, ಕೇಳಿ ಬ್ರೋ. ನಿಮ್ಗೆ ಏನ್ ಕೇಳ್ಬೇಕು ಅಂದ್ರೆ ಎಲ್ಲ ಕೇಳಿ. ಅಷ್ಟೆಲ್ಲ ವಿಡಿಯೋ ಮಾಡಿದ್ರಿ, ಓಕೆ. ಅಲ್ಲ ಇದು ಮೊನ್ನೆ ಕಾಂಟೆಂಟ್ ಕ್ರಿಯೇಷನ್ ಬಗ್ಗೆ ವಿಡಿಯೋ ನನ್ನೇ ಫಸ್ಟ್ ಯಾಕೆ ಕರೆದ್ರಿ ಅಂತ ಬ್ರೋ. ನನ್ಗೆ ನನ್ನ ಮೈಂಡ್ ಅಲ್ಲಿ ಫಸ್ಟ್ ಇದ್ದಿದ್ದು ನೀವು, ಇನ್ನೊಬ್ರು ಇದಾರೆ, ಅವ್ರನ್ನ ಹೇಳ್ತೀನಿ ಓಕೆನಾ. ನನಗೆ ಇದ್ದಿದೆ ನೀವಿಬ್ರು ಫಸ್ಟ್. ನಾನು ನಮ್ಮ ಹುಡುಗರು ಇದಾರೆ, ಕೀರ್ತಿ ಇದಾನೆ, ನಮ್ಮ ಶಕ್ತಿ ಇದನ್ನ ಹಾಕೊಂಡ್ ಮಾಡ್ಬೋದಿತ್ತು. ಬಟ್ ಜನಗಳಿಗೆ ಏನ್ ಅನ್ಸ್ಬಿಡುತ್ತೆ, ಇವ್ರ ಹುಡುಗನೇ ಸ್ಟಾರ್ಟಿಂಗ್ ಮಾಡ್ಬಿಟ್ರು, ಆತರ ಬೇಡ. ನನಗೆ ಹೊರಗಡೆ ಇರೋರು ಬೇಕು, ಅಂದ್ರೆ ನಮ್ಮ ಹುಡುಗರು, ನಮ್ಮ ಬೆಳಿತಿರೋರು ಬೇಕು. ಬೆಳ್ದಿರೋರು ಬೇಡ ನನಗೆ, ಬೆಳಿತಿರೋರು ಬೇಕು. ಅವ್ರನ್ನೆಲ್ಲ ಕರ್ಸಿ. ಅಂಡ್ ನೀವ್ ಎಷ್ಟ್ ಕಷ್ಟ ಪಡಿರೋ ನಾನ್ ನೋಡಿದೀನಿ. ನಿಮ್ ಯಾವಾಗಿಂದ ಫಾಲೋ ಮಾಡ್ತಾ ಇದ್ದೀನಿ ಅಲ್ವಾ, ತುಂಬಾ ದಿನ ಫಾಲೋ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀನಿ. ನೀವು 1K ಫಾಲೋವರ್ಸ್ ಅಲ್ಲ ಇದ್ರಿ, ನಾನು 1K ಫಾಲೋವರ್ಸ್ ಅಲ್ಲ ಇದ್ದೆ. ನಾನು ತುಂಬಾ ಕಷ್ಟ ಪಟ್ಟಿದ್ದೀನಿ, ನೀವು ತುಂಬಾ ಕಷ್ಟ ಪಟ್ಟಿದ್ದೀರಾ. ನಮ್ಗೆ ಬೆಳೆಯೋರ್ ಬೇಕು ಬ್ರೋ, ಕಷ್ಟ ಪಡ್ತಿರೋರ್ ಬೇಕು. ಕನ್ಸಿಸ್ಟೆನ್ಸಿಯಿಂದ ವರ್ಕೌಟ್ ಮಾಡಿ, ಡಯಟ್ ಮಾಡಿ, ವಿಡಿಯೋಸ್ ಮಾಡಿ. ಕನ್ಸಿಸ್ಟೆನ್ಸಿ, ನಿನ್ ಡಿಸಿಪ್ಲಿನ್ ಎಲ್ಲಿ ತೋರಿಸುತ್ತೆ, ಫಿಸಿಕಲ್ ಆಗಿ ತೋರಿಸುತ್ತೆ. ಜನಗಳಿಗೆ ವಿಡಿಯೋ ಮಾಡ್ತಾನೆ ಈಸಿ ಇದು ಅನ್ಕೊಂಡ್ಬಿಡ್ತಾರೆ. ವಿಡಿಯೋ ಮಾಡೋದು ಅಷ್ಟು ಈಸಿ ಅಲ್ಲ. ದಿನ ಒಂದೊಂದು ಕಂಟೆಂಟ್ ಹುಡುಕ್ಬೇಕು ಅಂದ್ರೆ ಹೆಂಗಿರುತ್ತೆ ಹೇಳಿ ಬ್ರೋ. ನನ್ ಸ್ಕ್ರಿಪ್ಟ್ ರಾತ್ರಿ ಎಲ್ಲ ಕುತ್ಕೊಂಡು ಬರ್ದಿರೋದನ್ನ ಹೇಳಕ್ಕೂ ಹೇಳಕ್ಕೂ ಅದು ರೀತಿ ಬೇಕು. ಅವ್ರಿಗೆ ಹೇಳಕ್ಕೆ, ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಒಂಥರ ಬೇಕು. ನಾವು ಸ್ಕ್ರಿಪ್ಟ್ ಅಲ್ಲಿ ಏನಾದ್ರು ಓದೋ ತರ ಆತರ ಬರ್ದ್ರೆ ಜನಗಳು ನೋಡಲ್ಲ. ABCD FGHIJK ಅದು ಬೇರೆ ತರ ಇರುತ್ತೆ. ABCD ಅಂತ ಹೇಳ್ಕೊಳೋದು. ಸೊ ಅದಕ್ಕೆ ನನ್ನ ಮೈಂಡ್ ಅಲ್ಲಿ ಫಸ್ಟ್ ನೀವೇ ಅಂತಾನೆ, ಅದಕ್ಕೆ ನಿಮ್ನೆ ಫಸ್ಟ್ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಬ್ರೋ. ಕೊನೆಯದಾಗಿ ನನ್ನ ಆಡಿಯನ್ಸ್ಗೆ ಏನ್ ಹೇಳ್ತೀರಾ, ನಿಮ್ಮ ಆಡಿಯನ್ಸ್ ನೀವೇನ್ ಹೇಳ್ತೀರಾ ಹೇಳಿ. ನಮ್ಮ ಆಡಿಯನ್ಸ್ಗೂ ನಿಮ್ಮ ಆಡಿಯನ್ಸ್ಗೂ ಏನಂದ್ರೆ, ಎಲ್ಲ ಫಿಟ್ನೆಸ್ ಆಡಿಯನ್ಸ್ ಫಿಟ್ನೆಸ್ ರಿಲೇಟೆಡ್ ಅಂದ್ರೆ ಫಸ್ಟ್ ನೀವು ಒಂದು ಒಳ್ಳೆ ಫಿಸಿಕ್ನ ಅಚೀವ್ ಮಾಡಿ ಜನ ನಿಮ್ನ ರೆಸ್ಪೆಕ್ಟ್ ಮಾಡೋದೇ ಬೇರೆ ರೀತಿ. ಅದೊಂದೇ ಮೇನ್. ಇದೊಂದು ಅಚೀವ್ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಆ ಥರ ಒಂದು ಖುಷಿನೇ ನೋಡೋಕ್ಕಾಗಲ್ಲ. ನೀವು ಎಷ್ಟೇ ದುಡ್ಡು ಕೊಡ್ರಿ ಬಿಡ್ರಿ, ನೀವು ಅಚೀವ್ ಮಾಡಿರೋ ಒಂದು ಫಿಸಿಕ್ಕು, ಆ ಒಂದು ರೆಸ್ಪೆಕ್ಟು ನಿಮ್ಗೆಲ್ಲೂ ಸಿಗಲ್ಲ. ಅದೊಂದೇ ಮೇನ್. ನೀವು ಒಂದು ಒಳ್ಳೆ ಫಿಸಿಕ್ ಅಚೀವ್ ಮಾಡ್ತೀರಾ, ನಿಮ್ಮ ಡಿಸಿಪ್ಲಿನ್, ನಿಮ್ಮ ಪೇಷನ್ಸ್ ಎಲ್ಲ ನಿಮ್ಮಲ್ಲೇ ಕಾಣಿಸ್ಕೊಳ್ಳುತ್ತೆ. ನೀವೇನು ತೋರಿಸ್ಬೇಕಾಗಿರೋದಿಲ್ಲ, ನಿಮ್ಮ ಬಾಡಿಯಲ್ಲೇ ಗೊತ್ತಾಗುತ್ತೆ. ಫಿಟ್ ಆಗಿದ್ರೆ ನಿಮ್ ಕಾನ್ಫಿಡೆಂಟ್ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಷ್ಟೇ. ನೀವ್ ಹೆಂಗಿರ್ತೀರೋ ಇವಾಗ ಅದು ಗೊತ್ತಿಲ್ಲ. ಒಂದ್ಸತಿ ನಿಮ್ ಬಾಡಿ ಫಿಟ್ ಆಗಿ ಮಾಡ್ಕೊಳ್ಳಿ, ಅವಾಗ ನೀವು ಚೇಂಜ್ ಆಗ್ತಿರಲ್ಲ, ಅವಾಗ ನಿಮ್ಗೆ ಗೊತ್ತಾಗತ್ತೆ. ನಾವ್ ಹೇಳೋದ್ರಲ್ಲಿ ಅರ್ಥ ಆಗಲ್ಲ, ಚೇಂಜ್ ಆದ್ರೆ ನಿಮ್ಗೆ ಗೊತ್ತಾಗತ್ತೆ. ಒಂದ್ಸರಿ ಆಪ್ಸ್ ನೋಡಿ. ತುಂಬಾ ಥ್ಯಾಂಕ್ಸ್ ಬಂದಿದ್ಕೆ. ಮತ್ತೆ ಸಿಗೋಣ. ನೆಕ್ಸ್ಟ್ ವರ್ಷ ಕಾಂಪಿಟೇಷನ್ ಮಾಡ್ಬೇಕು ಅನ್ಕೊಂಡಿದೀವಿ, ಸ್ಟೇಜ್ ಮೇಲೆ ಸಿಗೋಣ. ಆರಾಮಾಗಿ ಮಾಡಿ ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ಕೆ.
ಗೈಸ್ ಫೈನಲಿ ವರ್ಕೌಟ್ ಮುಗೀತು, ಮನೆಗೆ ಬಂದೆ. ಲೈಕ್ ಹೆವಿ ಮಳೆ ಬರ್ತಿತ್ತು ಗುರು, ಅದಕ್ಕೆ ಬೇಗ ಬೇಗ ಮುಗಿಸ್ಕೊಂಡು ಬೇಗ ಮನೆಗೆ ಬಂದ್ವಿ. ನಮ್ಮದು ಲೆಗ್ಸ್ ಇತ್ತು ಆ್ಯಂಡ್ ಬ್ಯಾಕ್ ಕೂಡ ಇತ್ತು. ಸೊ ಲೆಗ್ಸು ಬ್ಯಾಕು ನಾನು, ಕೀರ್ತಿ, ಪವನ್ ಆ್ಯಂಡ್ ಯೋಗಿ 4 ಜನನು ಮಾಡಿದ್ವಿ. ಅವ್ರನ್ನ ಪವನ್ ಸ್ವಲ್ಪ ಇಂಟರ್ವ್ಯೂ ಮಾಡಿಕೊಂಡು ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಏನೇನೆಲ್ಲ ಕಷ್ಟಪಟ್ಟಿದ್ದಾರೆ, ಏನೇನೆಲ್ಲ ಸಾಧನೆ ಮಾಡಿದ್ದಾರೆ, ಏನೆಲ್ಲ ವರ್ಕೌಟ್ ಮಾಡಿದ್ದಾರೆ, ಎಲ್ಲ ಹೆಂಗೆಲ್ಲ ಬಂದರು, ಕಂಟೆಂಟ್ ಕ್ರಿಯೇಷನ್ಗೆ ಯಾಕೆ ಬಂದರು ಎಲ್ಲ ತಿಳ್ಕೊಂಡು ಒಂದು ಒಳ್ಳೆ ವೀಡಿಯೋ ಮಾಡಿ ಮನೆಗೆ ಬಂದಿದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಗೈಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ಹೊಸಬ್ರು ಯಾರು ಇದ್ದರೆ ನನ್ನ ಇನ್ಸ್ಟಾಗ್ರಾಮ್ ಐಡಿನ ನಾನು ಕೊಟ್ಟಿದ್ದೀನಿ, ಫಿಟ್ ಅರುಣ್ ರಾಜ್ ಅಂತ ಇದೆ, ಹೋಗಿ ಅದನ್ನು ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ದಿಸ್ ವ್ಲಾಗ್ ಹಿಟ್ ದ ಸಬ್ಸ್ಕ್ರೈಬ್ ಬಟನ್ ಗೈಸ್. ಅಷ್ಟೇ, ಬಾಯ್.